ವೆಲ್ಕಮ್ ಟು ಮನಿ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ವೆಜಿಟೇಬಲ್ ಬಿರಿಯಾನಿ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಪ್ಯಾನ್ಗೆ 1-2 ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಕಾದ ನಂತರ ಪಲಾವ್ ಎಲೆಯನ್ನು ಹಾಕಿಕೊಳ್ಳಿ. ನಂತರ 1-2 ಏಲಕ್ಕಿಯನ್ನು ಹಾಕಿಕೊಂಡು ಹಸಿಮೆಣಸಿನ್ಕಾಯಿ 4 ಹಾಕಿಕೊಂಡು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಂಡು ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಇದು ತುಂಬಾ ಈಸಿ ಮಾಡೋಕ್ಕೆ, ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟಪಟ್ಟು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ನೀವು ಲಂಚ್ ಬಾಕ್ಸ್ಗೂ ಸಹ ಕಳಿಸ್ಬೋದು. ನಂತರ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಪುದೀನ ಸೊಪ್ಪು 1 ಹಿಡಿಯಷ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಪುದೀನ ಎಲ್ಲ ಫ್ಲೇವರ್ ಬಿಡಬೇಕು, ಇದಕ್ಕೆ ಇವಾಗಲೇ ಹಾಕ್ಕೊಂಡ್ಬಿಟ್ಟಿದ್ದೀವಿ. ನಾವು ಇದಕ್ಕೆ ಇವತ್ತು ಕ್ಯಾಪ್ಸಿಕಮ್, ಕ್ಯಾರೆಟ್, ನಂತರ ಬೀನ್ಸ್ನ ಕಟ್ ಮಾಡ್ಕೊಂಡಿದ್ದೀವಿ. ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀವಿ, ಒಂಚೂರು, 1 ಟೀ ಸ್ಪೂನಷ್ಟು. ನಂತರ 1-2 ಟೊಮೆಟೊವನ್ನು ಹಾಕ್ಕೊಂಡಿದ್ದೀವಿ. ಟೊಮೆಟೊ ಹಾಕ್ಕೊಂಡ್ರೆ ನಿಂಬೆಹಣ್ಣು ಬಳಸೋ ಅವಶ್ಯಕತೆ ಇಲ್ಲ. ಟೊಮೆಟೋಸ್ನ ಹಾಕ್ಕೊಂಡು ನಾವು ಕಟ್ ಮಾಡ್ಕೊಂಡಿರುವ ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀವಿ. ನಿಮ್ಮ ಮನೇಲಿ ತರಕಾರಿ ಯಾವುದಿರುತ್ತೋ ನೀವು ಅದನ್ನು ಹಾಕ್ಕೊಳ್ಬೋದು. ನಾವು ಬೀನ್ಸು, ಕ್ಯಾರೆಟು, ರೆಡ್ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೆಟೋಸ್ ಎಲ್ಲನೂ ಸಾಫ್ಟ್ ಆದ ನಂತರನೇ ನಾವು ತರಕಾರಿಗಳನ್ನ ಹಾಕ್ಕೊಂಡಿದ್ದೀವಿ. ನಂತರ ಇದಕ್ಕೆ ಧನಿಯಾ ಪುಡಿ 1 ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀವಿ. ಗರಂ ಮಸಾಲ 1 ಟೀ ಸ್ಪೂನ್, ಖಾರದ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ. ನಾವು ಹಸಿಮೆಣಸಿನ್ಕಾಯಿ ಯೂಸ್ ಮಾಡೋದ್ರಿಂದ ಅದಷ್ಟು ಖಾರ ಬರೋದಿಲ್ಲ, ಅದಕ್ಕೆ ನಾವು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನಾವಿವತ್ತು ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಸಣ್ಣಕ್ಕೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡಿದ್ದೀವಿ. 1 ಪಾವ್ ಅಕ್ಕಿಗೆ 2 ಪಾವ್ ನೀರು ಹಾಕ್ಕೊಳ್ಬೇಕು. ಆ ಮೆಜರ್ಮೆಂಟಲ್ಲಿ ನಾವು ಇವತ್ತು ಮಾಡ್ಕೊಳ್ತಾ ಇರೋದು. ಇದು ತುಂಬಾ ಸುಲಭ ಮಾಡ್ಕೊಳ್ಳೋದು. ಹಾಕ್ಕೊಂಡು ಈ ನೀರೆಲ್ಲ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದ ನಂತರ ನಾವು ವಾಶ್ ಮಾಡಿಟ್ಕೊಂಡಿರುವ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ನೀವು ಬಾಸ್ಮತಿ ರೈಸ್ ಆದರೂ ತೊಗೊಳ್ಬೋದು, ಅಥವಾ ನಾರ್ಮಲ್ ರೈಸಲ್ಲೇ ತುಂಬ ರುಚಿಕರವಾಗಿರುತ್ತೆ. ನಾವು ಯಾವಾಗಲೂ ನಾರ್ಮಲ್ ರೈಸಲ್ಲೇ ಮಾಡೋದ್ರಿಂದ ನಾವು ನಾರ್ಮಲ್ ರೈಸ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ನಾರ್ಮಲ್ ರೈಸ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದಿದು. ಈ ನೀರೆಲ್ಲ ಚೆನ್ನಾಗಿ ನೀವು 1 ಪಾವು ಅಕ್ಕಿಗೆ 2 ಪಾವು ನೀರು ಹಾಕ್ಕೊಳ್ಬೇಕು. ನೀವು ಯಾವ ಪಾವಲ್ಲಿ ಹಾಕ್ಕೊತೀರೋ, ಅಕಸ್ಮಾತ್ ನೀವು ಟೀ ಗ್ಲಾಸಲ್ಲಿ ಹಾಕ್ಕೊಳ್ತಾ ಇದ್ದೀರಾ ಅಂದರೆ ಟೀ ಗ್ಲಾಸ್ ಅಳತೆನಲ್ಲೇ 2 ಗ್ಲಾಸ್ ನೀರು ಹಾಕ್ಕೊಬೇಕು. ಆ ಮೆಜರ್ಮೆಂಟ್, ಆ ಲೆಕ್ಕದಲ್ಲಿ ಮಾಡ್ಕೊಳ್ಳಿ ನೀವು. ನೋಡಿ, ನಾವು ಇವಾಗ ನೀರು ಕುದೀತಾ ಇದೆ, ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ಬಾಯ್ಲ್ ಆಗಬೇಕು. ಉದ್ರುದ್ರಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದ್ಸತಿ ಟ್ರೈ ಮಾಡಿ ನೋಡಿ ನೀವು. ಲಾಸ್ಟ್ಗೆ ನಾವು 1 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇವಾಗಲೇ ಅದು ಚೆನ್ನಾಗಿ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ. ಅಷ್ಟೇ, ವೆಜಿಟೇಬಲ್ ಬಿರಿಯಾನಿ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.